ಆಚಾರ್ಯರೇ, ನಮ್ಮನ್ನು ವನದಲ್ಲಿ ಏತಕ್ಕೆ ಭ್ರಮಣ ಮಾಡಿಸ್ತಿದ್ದೀರಾ ಇಲ್ಲಿಂದ ಅಲ್ಲಿಗೆ? ಏನಾದರೂ ಹೇಳಿ ನೀವು. ಗುರುಜಿ, ನಾವೇಗಿ ಕಲಿಯುತ್ತಿದ್ದೇವೆ. ಮಣಿ ನೋಡು, ಮುದುಕ ನೋಡು, ಬಹುಶಃ ರಾಮರಸ ಕುಡಿದು ತಲೆ ಕೆಟ್ಟಿದೆ ಇವನಿಗೆ. ನೀನ್ ನೋಡ್ಲಿಲ್ವಾ ಪಂಡಿತ್ ರಾಮಕೃಷ್ಣ ನಮ್ ಗುರುಜಿ ದೋತಿನ ಹೇಗ್ ಒದ್ದೆ ಮಾಡ್ದ ಅಂತ? ನನಗಂತೂ ಅನ್ನಿಸ್ತಿದೆ ಮಣಿ, ಅಷ್ಟು ಅವಮಾನ ಆದ್ಮೇಲೆ ನಮ್ ಗುರುಜಿ ಸನ್ಯಾಸಿ ಆಗಲು ಕಾಡಿಗೆ ಹೊರಟಿದ್ದಾರೆ. ಹೇಳಿ ಗುರುಜಿ, ಸನ್ಯಾಸಿ ಆಗೋ ಕಾಡಿಗೆ ಹೊರಟಿದ್ದೀರಾ ಅಲ್ವಾ? ನಾವ್ಯಾಕೆ ಸನ್ಯಾಸಿ ಆಗೋಣ? ನಮ್ಗೇನ್ ತಲೆ ಕೆಟ್ಟಿದೆಯೇ? ಸನ್ಯಾಸಿ ಆಗೋನು ಪಂಡಿತ ರಾಮಕೃಷ್ಣ. ಅಲ್ಲಿ ನೋಡಿ ಆ ಗುಹೆಯನ್ನು. ಗುರುಜಿ, ಅಲ್ಲೇನಿದೆ? ಆ ಗುಹೆಯಲ್ಲಿ ಒಬ್ಬ ಹಾವಾಡಿಗ ವಾಸ ಮಾಡುತ್ತಾನೆ. ಅಯ್ಯೋ ಗುರುಗಳೇ, ಇದೆಲ್ಲಿ ಕರ್ಕೊಂಡು ಬಂದ್ರಿ ನಮ್ಮನ್ನ? ಯಾರು ಇಲ್ಲಿ ಬಂದಿರೋದು ತನ್ನ ಮೃತ್ಯುವನ್ನು ಪ್ರಾಪ್ತಿ ಮಾಡ್ಕೊಳ್ಳಲು? ನಾವಲ್ಲ, ಇವರು ನಮ್ ಗುರುದೇವ. ತಾವು ಬರೋದಲ್ದೆ ನಮ್ಮನ್ನು ಕರ್ಕೊ ಬಂದ್ರು. ಆದ್ರೆ ಮೃತ್ಯು ಕೇವಲ ಇವ್ರದಾಗ್ಬೇಕು. ಬನ್ನಿ ಇಲ್ಲಿಂದ ಹೊರಟೋಗೋಣ. ಹೇಡಿಗಳೇ, ನಿಮ್ಮ ಬನ್ನಿ. ನಾವಿರಲು ಹೆದರಿಕೆ ಏಕೆ? ಬನ್ನಿ. ನಾವು ಮಹೋದಯ, ನಮಗೆ ನಿಮ್ಮ ಸಹಾಯದ ಅವಶ್ಯಕತೆ ಇದೆ. ನಮಗೆ ನಮ್ಮ ತಾತ್ಪರ್ಯ, ನಮಗೆ ಒಂದು ಕೊಟ್ಬಿಡಿ. ಒಂದು ಸರ್ಪ. ಇದು ಸರ್ಪ ಅಲ್ಲ ಮೂರ್ಖ. ಮತ್ತೇನೇನು? ಇದು ಅಪ್ಸರೆಯರು. ಅಪ್ಸರೆಯರು? ಇವರು ಅಪ್ಸರೆಯರು. ಇವಳು ನನ್ನ ರೂಪವತಿ, ಇವಳು ಕಲಾವತಿ, ಇವಳು ಲೀಲಾವತಿ, ಇವಳು ಸತ್ಯವತಿ, ಮತ್ತೆ ಇನ್ನು ಪ್ರತ್ಯೇಕ ಅಪ್ಸರೆಯರು ಒಂದೊಂದು ಹೆಸರಿದೆ. ಅಯ್ಯೋ ಭಗವಂತ, ಇಲ್ಲಿ ಸರ್ಪಗಳಿಗೂ ಈ ತರ ಹೆಸರಿರತ್ತಾ ಏನೋ? ಸರಿಯಾಗಿ ಮಾತನಾಡು ನೀನು. ಹೇಳಿದ್ನಲ್ಲ, ಇದು ಸರ್ಪವಲ್ಲ, ಅಪ್ಸರೆಯರು. ನಿಮ್ಮ ಕಥನ ಸತ್ಯವಾಗಿದೆ ಮಹೋದಯರೇ. ನಮಗೆ ಒಂದು ಸರ್ಪ, ಒಬ್ಬ ಅಪ್ಸರೆಯ ಅವಶ್ಯಕತೆ ಇದೆ. ಕೊಡಿ, ಇದನ್ ಕೊಡಿ, ಅದನ್ ಕೊಡಿ, ಯಾವುದಾದ್ರೂ ಕೊಡಿ, ಒಂದ್ ಕೊಡಿ. ಹಾವಾಡಿಗ್ರೆ, ಕೊಟ್ಬಿಡಿ. ನೀವು ಕಿಂಚಿತ್ತು ಚಿಂತೆ ಮಾಡಬೇಡಿ. ನಮ್ ಗುರುಗಳು ಅದಕ್ ಬದಲಾಗಿ ನಿಮಗೆ ತುಂಬಾ ವರಹ ಕೊಡ್ತಾರೆ. ಅವಶ್ಯವಾಗಿ. ಗುರುಜಿ, ಕೇಳೋದೇನು? ಎತ್ಕೊಂಡ್ಬಿಡಿ. ಅಯ್ಯೋ ದುಷ್ಟರೇ, ಪಾಪಿಗಳೇ, ನೀವಿವ್ರನ್ನ ಆಯ್ಕೆ ಮಾಡ್ತೀರಾ? ನೀವಿವ್ರನ್ನ ಆಯ್ಕೆ ಮಾಡಕ್ಕಾಗಲ್ಲ. ಇವ್ರು ನಿಮ್ಮನ್ನ ಆಯ್ಕೆ ಮಾಡ್ತಾರೆ. ಈ ಅರಣ್ಯ ಮಾನವನದಲ್ಲ, ನನ್ನ ಅಪ್ಸರೆಯರ ಸಾಮ್ರಾಜ್ಯವಿದು. ಇವರ ಇಚ್ಛೆ ಇಲ್ಲದೆ ಯಾವ ಕಾರ್ಯ ಕೂಡ ನಡೆಯುವುದಿಲ್ಲ. ಇವರ ಹೆಸರಿಡಿದು ಇವರನ್ನ ಕರೆಯಿರಿ. ಮತ್ತೆ ನೋಡಿ, ಇದರಲ್ಲಿ ಯಾರು ನಿಮ್ಮನ್ನ ಆಯ್ಕೆ ಮಾಡ್ಕೋತಾರೋ, ಯಾರಿಲ್ವೋ ಕೂಗಿ. ರೂಪವತಿ, ಲೀಲಾವತಿ, ಹೇ ಕಲಾವತಿ, ಸತ್ಯವತಿ. ರೇ ಮಹಾಶಯರೇ, ನೀವು ಪುಂಗಿ ಊತ್ತಿದ್ರೆ ಈ ಸರ್ಪಗಳು, ಅಪ್ಸರೆಯರು ನಮ್ಮ ಹತ್ರ ಹೇಗೆ ಬರ್ತಾರೆ? ನಮಗ್ ಕೊಡಿ ಪುಂಗಿ, ನಾವು ಊದ್ತೀವಿ, ನಾವು ನೋಡ್ತೀವಿ. ಅದ್ ಹೇಗ್ ಬರಲ್ಲ ಈ ಅಪ್ಸರೆಯರು ನಮ್ಮ ಸಮೀಪ? ಇದು ತಗೋ. ರೂಪವತಿ ನಿನ್ನ ಆಯ್ಕೆ ಮಾಡ್ಕೊಂಡ್ಲು. ಕರ್ಕೊಂಡು ಹೋಗು ನನ್ನ ರೂಪವತಿನ. ಕುಣಿದಾಡ್ಕೊಂಡು ಹೋಗು. ಆದ್ರೆ ಧ್ಯಾನವಿರಲಿ, ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೋ ಇದನ್ನು. ಇಲ್ಲ ಅಂದ್ರೆ ಪ್ರಳಯ ಆಗುತ್ತೆ. ರೂಪವತಿ ಅತಿ ಸುಂದರ ಮತ್ತು ಸಂವೇದನಶೀಲೆ. ಈ ಸಂಸಾರದಲ್ಲಿ ನಾರಿಗಿಂತ ಭಯಂಕರ ಯಾರು ಇಲ್ಲ. ಅದು ನಮ್ ಚೆನ್ನಾಗಿ ಗೊತ್ತು. ಅದಕ್ಕಾಗಿಯೇ ಅದಕ್ಕೆ ನೋವು ಪಡಿಸ್ಬೇಡ. ಇಲ್ಲ, ಖಂಡಿತ ಇಲ್ಲ. ಹೋಗು.
ಈಗ ನಿನ್ ಕತೆ ಮುಗಿತು ರಾಮ. ಒಳ್ಳೇದ್ ಮಾಡು, ಒಳ್ಳೇದೇ ಆಗುತ್ತೆ. ಕೆಟ್ಟದ್ ಮಾಡಿದ್ರೆ ಒಳ್ಳೇದಾಗುತ್ತಾ? ಈಗಂತೂ ನೀನ್ ಸಿಕ್ಕಾಕೊಂಡೆ. ಗುರುವರ್ಯ ತಥಾಚಾರ್ಯ. ಅಮ್ಮೇಶ್ವರಿ, ಓ ಅಮ್ಮೇಶ್ವರಿ, ಅಮ್ಮ ಇವತ್ ಎಷ್ಟು ಜಪ ಮಾಡ್ದೆ ನೀನು? ಯಾಕೆ ಜಪದ ಸ್ವರ ಕೇಳಿ ಬರ್ತಿಲ್ಲ? ಆ ರಾಮ್ ರಸ ಕುಡ್ಕೊಂಡ್ ಬಂದಾಗಿಂದ ಕಿರ್ಚಾಡ್ತಾನೆ ಇದೀಯಾ. ಗುಡ್ಡಪ್ಪ, ಏನ್ಲಮ್ಮ ದಿನ ಪೂರ್ತಿ ಕೂಗಾಡ್ತಾ ಇರ್ತೀಯ, ಹಿಂಸೆ ಕೊಡ್ತಾ ಇರ್ತೀಯ. ಅಧ್ಯಯನ ಮಾಡು, ಸ್ವಯಂ ನಿಯಂತ್ರಿಸಿಕೊಳ್ಳೋದನ್ನ ಕಲಿ. ಮೊದ್ಲು ನೀನ್ ನೆಂತಿಸ್ಕೋ, ನಾನು ಅಧ್ಯಯನ ಮಾಡ್ತಾ ಇರೋದು. ಶಾರದಾ, ಶಾರದಾ, ಶಾರದಾ. ಏನು ಏನು ಏನು? ಶಾಂತಿ, ಶಾಂತಿ, ಯಾಕೆ ಕೂಗಾಡ್ತಿದ್ಯಾ? ಎಷ್ಟು ದೊಡ್ಡ ಧ್ವನಿ ನಿಂದು? ಈಗ ತಾನೇ ಅಷ್ಟೊಂದು ಕಿರ್ಚಾಡ್ತಿದ್ದ, ಇದಕ್ಕಿದ್ದಾಗೆ ಸುಮ್ನಾಗ್ಬಿಟ್ನಲ್ಲ. ಏನಾದ್ರೂ ಮೂರ್ಛೆ ಬಿದ್ಬಿಟ್ನಾ? ಅಮ್ಮ ಮೂರ್ಛೆ! ಅಯ್ಯೋ, ಲಾಮನೆ ಕಲ್ತಾ ಇಲ್ಲ. ಏನಶ್, ಈಗ ತಾನೇ ಜೋರಾಗಿ ಕಿರ್ಚಾಡ್ತಿದ್ರಿ, ಈಗ ನೋಡಿದ್ರೆ ಇಶ್. ಸರ್ಪ, 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 ಸರ್ಪ ಎಲ್ಲಿ? ಗುಡ್ಡಪ್ಪ, ಏನಾದ್ರೂ ಮಾಡು. ನಾನು ಹೋಗ್ತೀನಿ. ಬೇಡ, ಹೋಗಿ ಆ ಸರ್ಪನ ಹಿಡಿದು ಹೊರಗೆ ಹಾಕು. ಅಲ್ಲೇ ನಾನಂತೂ ಬಾಲಕ ಅಲ್ವಾ? ಉಸಿರುಳ್ಳಿ. ಎಲ್ಲಿ ಆ ಉಸಿರುವಳ್ಳಿ? ಈ ಗುಂಡಪ್ಪ ಉಸಿರುವಳ್ಳಿ ಸಮಯ ನೋಡಿ ಬಣ್ಣ ಬದಲಾಯಿಸ್ತಾನೆ. ಯಾವಾಗ್ಲೂ ಕೊಚ್ಕೊತಿರ್ತಾನೆ, ನಾನು ಪುಲುಸ, ನಾನು ಪುಲುಸ ಅಂತ. ಈ ಪುಲುಸತ್ವ ಎಲ್ಲೋಟೋಯ್ತಪ್ಪ, ಸಮಯ ಬಂದಾಗ ಓಡೋಗ್ತಾನೆ ಮಗು ತರ. ಅಯ್ಯೋ ಅಮ್ಮ, ಏನಾಗಿದೆ ಇವ್ರಿಗೆ? ಸರ್ಪ ನೋಡಿದ್ರು ನಗ್ತಿದ್ದಾರೆ. ನೀವೆಲ್ಲ ಹೇಡಿಗಳು, ನಾನೇ ಹೋಗಿ ನೋಡ್ತೀನಿ. ಆಯ್ತಮ್ಮ. ಅಮ್ಮ ಜಾಗ್ರತೆ. ಇದು ಸರ್ಪವೇ ಅಲ್ಲ, ಹಗ್ಗ. ಸರ್ಪವೇ ಅಲ್ಲ, ಹಗ್ಗ. ನೀವ್ ಸುಮ್ನೆ ಭಯ ಪಟ್ರೆ, ಹಗ್ಗ ಇದು. ನೀನು ಕೂಡ ಹೆದರ್ಕೊಂಡು ಗುಂಡಪ್ಪನ ಹಿಂದೆ ಔದ್ಕೊಂಡಿದ್ದೆ ಯಾಕೆ? ಗುರುಜಿ, ನಿಮ್ಗೆ ನೆನ್ಪಿದೆಯಲ್ವಾ ಹಾವಳಿಗ ಏನ್ ಹೇಳ್ದ ಅಂತ? ಈ ಸರ್ಪ ಅನ್ನೋ ಅಪ್ಸರಿಗೆ ಏನಾದ್ರು ಆದ್ರೆ ಆಗ ಪ್ರಳಯ ಆಗ್ಬಿಡುತ್ತಂತೆ. ಅರೆ ದಣಿ, ಪ್ರಳಯದ ಮಾತಾಗಿರ್ಲಿ, ಒಂದ್ ವೇಳೆ ಸರ್ಪ ನಮ್ ಗುರುಗಳ ಕೈಗೆ ಕಚ್ಬಿಟ್ರೆ ಏನ್ ಮಾಡೋದು? ನಾವು ಸರ್ಪ ಎತ್ಕೊಂಡು ತಿರುಗ್ತಿದೀವಿ,
ಲಜ್ಜೆ ಆಗ್ತಿಲ್ವಾ ನಿಮ್ಮಿಬ್ಬರಿಗೆ? ಹಿಡ್ಕೊಳ್ಳಿ, ಇದನ್ನ ಹಿಡ್ಕೊಳ್ಳಿ, ನಮಗೆ ಆಯಾಸವಾಗ್ತಿದೆ. ಬನ್ನಿ. ಹುಷಾರಾಗಿ ದಣಿ, ಹೆಜ್ಜೆ ಇಡು. ಹೇ ಭಗವಂತ, ಈ ಸರ್ಪಗಳಿಂದ ಎಷ್ಟು ದೂರ ಇರ್ತೀವೋ ಅಷ್ಟೇ ಒಳ್ಳೆಯದು. ನಾನ್ ದೂರ ಇರ್ಬೇಕು. ಮಡಿ ಮಡಿ ಹಿಡ್ಕೋ, ನನ್ ಕೈ ನಡುಗ್ತಿದೆ. ಇದೇನ್ ಮಾಡ್ಬಿಟ್ಟೆ ದಡಿ? ಕೊತ್ವಾಲ್ರೆ, ಇದು ನಿಮ್ಮ ಹತ್ರ ಇದ್ರೆ ಸುರಕ್ಷಿತವಾಗಿರುತ್ತೆ. ಬೇಡ, ನಮ್ಮ ಹತ್ರ ಬೇಡ. ಇದು ತಗೊಂಡೋಗಿ ಇದನ್ನ. ಒಳ್ಳೇದಾಯ್ತು, ಕೊತ್ವಾಲ್ರಿಗೆ ಕೊಟ್ಬಿಟ್ಟೆ. ಕೊತ್ವಾಲ್ರಿ, ಏನ್ ಮಾಡ್ಬಿಟ್ರಿ? ಬಿದ್ದಾಯ್ತು. ಯಾರ್ ಬಿದ್ದೋದ್ಲು? ಅಪ್ಸರೆ ಬಿದ್ದೋದ್ಲು ಆಚಾರ್ಯರೇ. ಅಯ್ಯೋ, ಇದೇನ್ ಮಾಡ್ಬಿಟ್ರಿ? ಹಿಡಿರಿ 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 ಹಿಡ್ಕೊಳ್ಳಿ. ಯಾರ್ಯೋ ಮೂರ್ಖರ, ನಮ್ಮನ್ನೆಲ್ಲ ಅಪ್ಸರೆನ ಹಿಡಿರೋ. ಹುಡುಕಿ ಅವಳನ್ನ. ಬಾರೆ ಲೀಲಾವತಿ, ಬಾರೆ ಸೌಭಾಗ್ಯವತಿ, ಬಾರೆ. ದಣಿ, ಅವಳ ಹೆಸರು ಲೀಲಾವತಿ ಅಲ್ಲ, ರೂಪವತಿ. ರೂಪವತಿ ನೋಡ್ಕೋ. ಸರಿ ರೂಪವತಿ, ಬಾರೆ. ರೂಪವತಿ, ಮಣಿ, ಕೊತ್ವಾಲ್ರೆ ಬನ್ನಿ. ರೂಪವತಿ ಸಿಕ್ಬಿಟ್ಲು. ಕೊತ್ವಾಲ್ರೆ, ರೂಪವತಿ ಸಿಕ್ಬಿಟ್ಲು. ಹಿಡ್ಕೋ, ಹಿಡ್ಕೋ. ಹಿಡ್ಕೊಳ್ಳಿ. ಗುರುಜಿ, ಬೇಗ ಬನ್ನೋಡಿ. ಬಿಡ್ಬೇಡ ದಣಿ, ಬಿಡ್ಬೇಡ. ಹಿಡ್ಕೋ. ಬಿಡ್ರೋ ಮೂರ್ಖರ. ಅಯ್ಯೋ ಮೂರ್ಖರೇ, ಬಿಡ್ರೋ. ಅಯ್ಯೋ, ಇದ್ ನಮ್ ಜುಟ್ಟು ಕಂಡ್ರೋ. ಸರ್ಪ ಅಲ್ಲ, ಹೇ ಭಗವಂತ. ಅಯ್ಯೋ, ಕ್ಷಮಿಸ್ಬಿಡಿ ಗುರುಜಿ, ಗೊತ್ತಾಗ್ಲಿಲ್ಲ. ಈ ಕಪ್ ಕಪ್ ಆದ ಕೇಶ ನೋಡಿ ನಮ್ಗೆ ರೂಪವತಿ ಅನ್ಸ್ಬಿಡ್ತು. ಗುರುಜಿ, ರೂಪವತಿ ಅನ್ಕೊಂಡು ಇಟ್ಕೊಂಡ್ವಿ. ಜುಟ್ಟಿಗೂ ಸರ್ಪಕ್ಕೂ ಅಂತರ ಗೊತ್ತಿಲ್ವಾ ನಿಮಗೆ? ಆಚಾರ್ಯರೇ, ಏನು ಆಚಾರ್ಯರೇ, ಅದೆಲ್ಲ ಹೋಗ್ಲಿ. ಈಗ ರೂಪವತಿ ಎಲ್ಲಿ? ನಿನ್ನ ಮೂರ್ಖತನದಿಂದ ಹೊರಟೋದ್ಲು ರೂಪವತಿ. ಆ ಹಾವಳಿನ ಗೊತ್ತಾಗ್ಬಿಟ್ರೆ ಸರ್ಪ ಓಡೋಯ್ತು ಅಂತ ಯೋಚಿಸು. ನಮ್ ಗತಿ ಏನು? ಆಚಾರ್ಯರೇ, ನೀವೇನಾದ್ರೂ ಮಾಡಿ ಕಾಪಾಡಿ ಆಚಾರ್ಯರೇ. ಮೂರ್ಖ. ಗುರೂಜಿ, ಸರ್ಪ ಅಂತ ಹೇಳ್ಬೇಡಿ. ಇನ್ನೇನ್ ಹೇಳ್ಬೇಕು? ಸರ್ಪ ಅಂದ್ರೆ ಎಲ್ಲ ಅನರ್ಥವಾಗ್ಬಿಡುತ್ತೆ. ರೂಪವತಿ ಅನ್ನಿ. ರೂಪವತಿಗೆ ಏನಾದ್ರೂ ಕೋಪ ಬಂದ್ರೆ ನಿಮ್ ಕಾಲ್ಗೆ ಕಚ್ಬಿಡ್ತಾಳೆ. ಪಾಯಸ, ಮೃತ ಮೂಷಕ, ಇದೆಂಥ ಸ್ವಪ್ನ? ಅಮ್ಮ ಯಾಕೆ ಹೀಗೆ ಹೇಳ್ತಿದ್ರು? ಒಂದ್ ವೇಳೆ ಮಹಾರಾಜರಿಗೇನಾದ್ರು? ಶಾರದಾ, ನನ್ನ ಸ್ವಪ್ನದಲ್ಲಿ ಪಾಯಸ ಹಾಗೂ ಮೃತ ಮೂಷಕನ ನೋಡ್ದೆ. ಎತ್ಕೊಳ್ಳಿ. ಏನ? ಹೋಗಿ ರಾಮ್ ರಸದ ಪಾತ್ರೆ ಮತ್ತೆ ಎತ್ಕೊಳ್ಳಿ. ಇನ್ನು ಕುಡಿರಿ. ಪಾಯಸದ ಜಾಗದಲ್ಲಿ ದೊಡ್ಡ ಕಾಡು ಹಾಗೂ ಇಲಿ ಜಾಗದಲ್ಲಿ ಹುಲಿ ಕಾಣುತ್ತೆ. ಶಿವ್ 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 ಶಿವ, ನನ್ನಿಂದ ತಪ್ಪಾಗೋಯ್ತು. ಇನ್ ಮುಂದೆ ಅದನ್ನ ಕುಡಿಯಲ್ಲ. ನೀನ್ ನಂಗೆ ಹೇಳು, ನೆನ್ನೆ ಹೋಲಿ ಆಡುವಾಗ ಅಲ್ಲಿ ಯಾವ್ದಾದ್ರು ಮೃತ ಮೂಷಕ ಬಿದ್ದಿತ್ತಾ? ಹಾ, ಅಲ್ಲಿ ಇದ್ದೋರೆಲ್ಲ ಇಲಿಗಳೇ, ಹುಲಿ ಮಾತ್ರ ನೀವೊಬ್ರೇ ಅಲ್ವಾ? ನಿನ್ನೆ ರಾತ್ರಿ ಹಗ್ಗನ ಸರ್ಪ ಅಂತಿದ್ರಿ, ಈಗ ಯಾವ್ದೋ ಇಲಿ ಅಂತಿದ್ದೀರಾ. ಇದನ್ ಕುಡಿರಿ, ಇದ್ರಿಂದ ಆ ನಶೆ ಎಲ್ಲ ಇಳ್ದೋಗುತ್ತೆ. ಸರ್ಪ 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 ಸರ್ಪ. ತಣಿಮಣಿ, ಈ ರಾತ್ರಿ ನಾವೊಂದು ಭಯಾನಕ ಸ್ವಪ್ನ ಕಂಡೆವು. ಸ್ವಪ್ನದಲ್ಲಿ ನಾವು ಪಂಡಿತ ರಾಮಕೃಷ್ಣನನ್ನು ಭಯಗ್ರಸ್ತಗೊಳಿಸಲು ದಟ್ಟ ಅರಣ್ಯದಲ್ಲಿ ನಾವೊಂದು ಭಯಾನಕ ಗುಹೆಗೆ ಸರ್ಪ ತರಲು ಒಬ್ಬ ಹಾವಾಡಿಗನ ಬಳಿ ಹೋದೆವು. ಗುರುಜಿ, ಅದು ಸ್ವಪ್ನವಲ್ಲ, ವಾಸ್ತವಿಕತೆ ಆಗಿತ್ತು. ಹೌದೇ?
ಗುರುಜಿ, ನೀವು ನಮ್ಮನ್ನ ಹಾಗೂ ಕೊತ್ವಾಲರನ್ನ ಗುಹೆಗೆ ಕರೆದೊಯ್ದಿದ್ರಿ. ನೀವು ಬಹುಶಃ ನಶೀಕರಣ ಮರ್ತೋಗಿದ್ದೀರಾ ಗುರುಜಿ. ಇದೆಲ್ಲ ವಾಸ್ತವದಲ್ಲಿ ನಡೆದಿದೆ. ಇದು ಸತ್ಯವೇ? ಹಾ ಗುರುಜಿ, ಇದು ಸತ್ಯ. ಆ ಕೊತ್ವಾಲರ ಕೈಯಿಂದ ಹಾವಾಡಿಗನ ಸರ್ಪ ಕೈ ತಪ್ಪೋಯ್ತು. ಹೇ ಭಗವಂತ, ಈ ಕೊತ್ವಾಲ ಏನು ಮಾಡಿಬಿಟ್ಟು? ಗುರುಜಿ, ನಿಮ್ಗೆ ಆ ಹಾವಾಡಿಗನ್ ಮಾತು ನೆನ್ಪಿದ್ಯಾ? ಇಲ್ಲ ಇಲ್ಲ ಗುರುಜಿ, ಅವನು ಹೇಳಿದ್ದ ಒಂದೊಮ್ಮೆ ಸರ್ಪಕ್ಕೇನಾದ್ರೂ ಆದ್ರೆ ಪ್ರಳಯ ಆಗುತ್ತೆ ಹಾಗೂ ನಿಮ್ಮ ಜೀವನದ ಅಂತ್ಯ ನಿಶ್ಚಿತ. ಸುಮ್ನೆ ಇನ್ನು ಎಷ್ಟು ಎದುರಿಸ್ತೀರ ನಮ್ಗೆ? ಮಹಾಮಂತ್ರಿಗಳೇ, ನಗರದಲ್ಲೆಲ್ಲ ಕುಶಲವೇ? ಯಾವುದೇ ಲೂಟಿಗಳು ನಡೆಯುತ್ತಿಲ್ಲವೇ? ಇಲ್ಲ ಮಹಾರಾಜ, ಪ್ರಸ್ತುತ ವಿಜಯನಗರದಲ್ಲಿ ಸಂಪೂರ್ಣವಾಗಿ ಶಾಂತಿ ನೆಲೆಸಿದೆ. ಮಹಾರಾಜ, ಯಾವ ನಗರದಲ್ಲಿ ಕೊತ್ವಾಲರಂತಹ ನಗರ ರಕ್ಷಕರಿರುವರೋ ಅಲ್ಲೆಂದು ಯಾವ ಸಮಸ್ಯೆಯೂ ಇರದು. ಯಾವುದೇ ರೀತಿಯ ಕಳ್ಳತನ, ಲೂಟಿ ನಡೆಯುವುದು ಅಸಂಭವದ ಮಾತು. ಮಹಾರಾಜ, ನನ್ನ ಅನಿಸಿಕೆಯ ಪ್ರಕಾರ ಇದರ ಶ್ರೇಯ ನಮ್ಮ ಕೊತ್ವಾಲರಿಗೆ ಸಲ್ಲಬೇಕು. ಅವಶ್ಯ. ಕೊತ್ವಾಲರಿಗಂತೂ ಪುರಸ್ಕಾರ ಮಾಡಲೇಬೇಕು. ಕೊತ್ವಾಲರಲ್ಲಿ ಮಹಾರಾಜರೇ, ನನ್ನ ಕಾಪಾಡಿ. ಮಹಾರಾಜನ ಪ್ರಾಣ ಸಂಕಟದಲ್ಲಿದ್ದೀನಿ, ರಕ್ಷಣೆ ಮಾಡಿ ಮಹಾರಾಜ. ಅವ್ರು ನನ್ನ ಹತ್ಯೆ ಮಾಡಿ. ಶಾಂತವಾಗಿರಿ ಕೊತ್ವಾಲ್ರೆ, ಶಾಂತಿ. ನೀವು ದರ್ಬಾರಲ್ಲಿದ್ದೀರಿ, ನಿಮ್ಗೆ ಯಾವ ಭಯನೂ ಬೇಡ. ನಿಮ್ ಸಮಸ್ಯೆ ಏನಂತ ತಿಳಿಸಿ. ಅವನು ಯಾರು ನಿಮ್ಮ ಹತ್ಯೆಗೆ ಮುಂದಾಗಿರೋನು? ಅವನಲ್ಲ, ಅವಳು. ಮಹಾರಾಜ ಅವಳನ್ನ ಕೊಲ್ಲುತ್ತಾಳೆ. ಅರ್ಥಾತ್ ನೀವು ಯಾವುದೋ ಸ್ತ್ರೀಯಿಂದ ಭಯಭೀತರಾಗಿದ್ದೀರಾ? ಮಹಾರಾಜ, ಅವಳು ಸ್ತ್ರೀ ಅಲ್ಲ. ಅಪ್ಸರಾ. ನಮ್ಮ ಮಾತಿನ ತಾತ್ಪರ್ಯ, ನಿಮ್ಮ ಪರಿಚಯ ಹೇಳಿ. ಯಾರು ನೀವು ದೇವಿ? ನಮ್ಮ ಹೆಸರು ಕಲಾವತಿ. ಯಾವ ವತಿ? ನಾವು ಇಲ್ಲೇ ವನದಲ್ಲಿ ನಿವಾಸ ಮಾಡುತ್ತೇವೆ. ಮಹಾರಾಜ, ನಮಗೆ ನಿಮ್ಮಿಂದ ನ್ಯಾಯ ಬೇಕು. ನಾವು ಯಾರೋ ಒಬ್ಬರಿಗೆ ವಧೆ ಮಾಡಬೇಕು. ಏನು? ವಧೆ ಮಾಡಲು ಅನುಮತಿಯೇ? ಯಾರ ವಧೆ ಮಾಡಬೇಕಿದೆ ನೀವು? ಈ ಕೋತ್ವಾಲನಿಗೆ, ಈ ದುಷ್ಟ ಮಾನವನಿಗೆ. ನೀವೇನು ಹೇಳುತ್ತಿರುವಿರಿ? ಇವರು ವಿಜಯನಗರದ ನಗರ ಕೊತ್ವಾಲರು. ನೀವಿವರ ವಧೆಯನ್ನು ಏಕೆ ಮಾಡಬೇಕು? ಈ ದುಷ್ಟ ಮನುಷ್ಯ ನಮ್ಮ ಸಹೋದರಿ ರೂಪತಿಯ ಹತ್ಯೆ ಮಾಡ್ಬಿಟ್ಟ. ಹತ್ಯೆ ಮಾಡ್ಬಿಟ್ಟ? ಕೊತ್ವಾಲರೇ, ನೀವು ನಗರ ಪಾಲಕರು ಅಥವಾ ಕುದುರೆ ಬಂಡಿ ಚಾಲಕರು? ಇಂತಹ ದುಷ್ಕರ್ಮ ನೀವ್ಯಾಕೆ ಮಾಡಿದ್ರಿ? ಒಬ್ಬ ಸ್ತ್ರೀಯ ಹತ್ಯೆ ಅಪರಾಧ, ಘೋರ ಅಪರಾಧ. ಮಹಾರಾಜ, ಈ ಅಪರಾಧಕ್ಕೆ ದಂಡನೆ ಇವರಿಗೆ ಈಗಲೇ ಈ ಕ್ಷಣವೇ ನೀಡಿ. ಆಚಾರ್ಯರೇ, ನಾನು ಯಾವ ಹತ್ಯೆಯನ್ನು ಮಾಡೇ ಇಲ್ಲ. ನೀನು ನಮ್ಮ ತಂಗಿಯನ್ನು ನಿನ್ನ ಕೈಯಲ್ಲಿ ಹಿಡಿದುಕೊಂಡಿದ್ದೆ. ನಾವು ನಮ್ಮ ಸ್ವಯಂ ನೇತ್ರಗಳಿಂದ ನೋಡಿದ್ದೇವೆ. ಒಬ್ಬ ಸ್ತ್ರೀಯನ್ನು ಯಾರಾದ್ರೂ ಕೈಗಳಿಂದ ಹಿಡಿಯಬಹುದು, ಆದ್ರೆ ಕೈಯಲ್ಲಿ ಹೇಗೆ ಹಿಡಿಯಲಾಗುತ್ತದೆ? ಮಹಾರಾಜ, ನಮ್ಮ ಸಹೋದರಿ ಸಾಧಾರಣ ಸ್ತ್ರೀ ಆಗಿರಲಿಲ್ಲ, ನಾಗ ಕನ್ಯೆಯಾಗಿದ್ದಳು. ನಾವು ಕಲಾವತಿ, ಒಬ್ಬ ಇಚ್ಛಾಧಾರ ನಾಗ ಕನ್ಯೆ. ಗುರುಜಿ, ಸ್ಮರಣೆ ಮಾಡ್ಕೊಳ್ಳಿ. ಆ ಸರ್ಪ ವನದಲ್ಲಿ ಕಳೆದೈತಲ್ಲ, ಈ ಕೊತ್ವಾಲ್ರ ಕೈಯಿಂದ. ರೂಪವತಿ, ಇವಳು ಅವಳ ಸಹೋದರಿ ಕಲಾವತಿ. ಮಹಾರಾಜ, ಇದೆಂಥ ಅರ್ಥಹೀನ ಮಾತಾಡ್ತಿದ್ದಾಳೆ ಈ ಸ್ತ್ರೀ. ಯಾವುದಾದರೂ ಸರ್ಪದ ಸೋದರಿ ಮನುಷ್ಯಳಾಗಲು ಸಾಧ್ಯವೇ? ಯಾಕಾಗೋದಿಲ್ಲ? ಸ್ವಯಂ ನಮ್ಮನ್ನು ನೋಡಿ. ನಾವು ಒಬ್ಬ ಇಚ್ಛಾಧಾರನಾಗ ಕನ್ಯೆ. ನಾವು ಯಾವಾಗ ಬೇಕಾದರೂ, ಹೇಗೆ ಬೇಕಾದರೂ ರೂಪಧಾರಣೆ ಮಾಡುತ್ತೇವೆ. ದಣಿ, ಪಂಡಿತ್ ರಾಮಕೃಷ್ಣಗೆ ನಮ್ಮ ಗುರುಜಿ ಭಯ ಪಡಿಸಕ್ ಹೋದ್ರು, ಇವಾಗ ಅವರೇ ಭಯ ಪಡ್ತಿದ್ದಾರೆ. ಒಂದು ವೇಳೆ ನಿಮ್ಮ ಮಾತು ಸತ್ಯವಾಗಿದ್ರೆ, ನೀವು ಇಚ್ಛಾಧಾರಿ ನಾಗಿಣಿಯೇ ಆಗಿದ್ರೆ, ನೀವು ನಿಮ್ಮ ರೂಪವನ್ನ ಸರ್ಪದ ರೂಪಕ್ಕೆ ಪರಿವರ್ತನೆ ಮಾಡಿಕೊಳ್ಳಿ ಹಾಗೂ ಇಡೀ ದರ್ಬಾರಿಗೆ ತೋರಿಸಿ. ನಾವು ಯಾರ ಮುಂದೆಯೂ ಪ್ರಮಾಣೀಕರಿಸುವ ಅಗತ್ಯವಿಲ್ಲ. ನಾವು ಯಾರು ಏನು ಎಂದು. ದೇವಿ, ನಿಮ್ಮ ಆರೋಪ ನಮ್ಮ ನಗರ ಕೊತ್ವಾಲರು ನಿಮ್ಮ ಸೋದರಿಯ
ಅರ್ಥಾತ್ ಆ ಸರ್ಪದ ಆ ನಾಗಿಣಿಯ ಹತ್ಯೆ ಮಾಡಿದ್ದಾರೆಂದು. ನಿಮ್ಮ ಬಳಿ ಇದಕ್ಕೇನಾದರೂ ಸಾಕ್ಷಿ ಇದೆಯೇ? ಇದೇ ಮಹಾರಾಜ. ಇವಳು ನನ್ನ ಸಹೋದರಿ ರೂಪವತಿ. ಬದುಕಿದ್ಲು, ಈಗಿಲ್ಲ.